ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಸಂವಿಧಾನ ಆಚರಣೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕಾ ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸಂವಿಧಾನ ದಿನ ಆಚರಣೆ ಜರುಗಿತು. ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಕೃಷ್ಣಾನಂದ ಅವಧೂತರು, ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ಡಿವೈಎಸ್ಪಿ ಶಾಂತವೀರ್, ಪೌರಾಯುಕ್ತ ಜ್ಯೋತಿ ಗಿರೀಶ್, ಬಿಇಒ ಅಶೋಕ್ ಬಸಣ್ಣವರ್, ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕಿ ಅರ್ಚನಾ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ, ನಗರಸಭೆ ಮಾಜಿ ಅಧ್ಯಕ್ಷ ಸಿದ್ದು ಮೀಶಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಗೌರವ ಸಮರ್ಪಿಸಿದರು. ನಂತರ ಡಿವೈಎಸ್ಪಿ ಶಾಂತವೀರ್, ಮಾಜಿ ನಗರಸಭೆ ಅಧ್ಯಕ್ಷ ಸಿದ್ದು ಮೀಶಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಲಾಯಿತು. ಇನ್ನು ಮಹಾದೇವ್ ಕಡಖೋರ್, ಪುಟ್ಟು ಪಾನಿ, ಈಶ್ವರ್ ವಾಳೆನ್ನವರ್, ಬಕ್ಕರ್ ಕುಡ್ಚಿ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಇಲ್ಲಿರತಕ್ಕಂಥ ಪ್ರತಿಯೊಬ್ಬರಿಗೂ, ಎಲ್ಲ ಮುಖಂಡರಿಗೂ, ಯುವಕರಿಗೂ, ಗಣ್ಯ ನಾಯಕರಿಗೂ, ಅಧಿಕಾರಿ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ, ನಮ್ಮೆಲ್ಲ ಇಲಾಖೆಯ ಸಿಬ್ಬಂದಿ ಮಿತ್ರರಿಗೆ ಸಂವಿಧಾನ ದಿನದ ಶುಭಾಶಯಗಳು. ಈ ಸಂವಿಧಾನ ದಿನದ ಶುಭಾಶಯ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಲ್ಲಬೇಕು. ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಸ್ವಾತಂತ್ರ್ಯ ನಂತರ ಭಾರತದ ಆಡಳಿತ ನಡೆಸೋದಕ್ಕೆ ಒಂದು ಆಡಳಿತದ ವ್ಯವಸ್ಥೆ ಅಥವಾ ಯಂತ್ರ, ಒಂದು ಮಾರ್ಗದರ್ಶಿ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಸಮಿತಿ ಈ ಬಹುದೊಡ್ಡ ಜವಾಬ್ದಾರಿಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ವಹಿಸಿಕೊಡಲಾಯಿತು. ಕರಡು ಸಮಿತಿ ಅಧ್ಯಕ್ಷನಾಗಿ ಅಂಬೇಡ್ಕರ್ ಅವರನ್ನ ನೇಮಕ ಮಾಡಿತು. ಅಂಬೇಡ್ಕರ್ ಅವರು ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕನನ್ನ ಗಮನದಲ್ಲಿಟ್ಕೊಂಡು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ವ್ಯವಸ್ಥೆಯನ್ನ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಇದಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೆ, ದೀನ ದಲಿತರಿಗೆ, ಹಿಂದುಳಿದಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಸಮಾನತೆ ದೃಷ್ಟಿನಿಟ್ಕೊಂಡು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ತರಬೇಕನ್ನೋ ಕಾರಣಕ್ಕೆ ಬೇರೆ ಬೇರೆ ರಾಷ್ಟ್ರದ ಅನೇಕ ಸಂವಿಧಾನಗಳನ್ನ ಸುದೀರ್ಘವಾಗಿ ಅಧ್ಯಯನ ಮಾಡಿ ತುಂಬಾ ಬೃಹತ್ ಆಗಿರ್ತಕ್ಕಂಥ ಲಿಖಿತ ಸಂವಿಧಾನವನ್ನ ಕೊಡೋದಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟು, ಇನ್ನೂ ಎಷ್ಟೇ ವರ್ಷಗಳಾದ್ರೂ, ಎಷ್ಟೇ ತಿದ್ದುಪಡಿಗಳಾಗಿ ಏನೇ ಮಾಡಿದ್ರು ಸಹ ಭಾರತ ಸಂವಿಧಾನ ತನ್ನತನವನ್ನು ಯಾವತ್ತೂ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಆ ಸಂವಿಧಾನ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಸಂಶಯನೂ ಇಲ್ಲ. ಜನವರಿ 26 ಅದು ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿರ್ತಕ್ಕಂಥ ದಿನ. ಆ ಜನವರಿ 26ರನ್ನೇ ನಾವು
ಭಾರತದ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಅದು ಜಾರಿಗೆ ತಂದಿರತಕ್ಕಂಥ ದಿನ. ಆದ್ರೆ ನಿಜವಾಗ್ಲೂ ನಾವು ನವೆಂಬರ್ 26ರಂದು ಏನ್ ಮಾಡಿದ್ವಿ, ಭಾರತ ಸಂವಿಧಾನವನ್ನು ನಾವು ಅಂಗೀಕಾರ ಮಾಡಿ ನಾವು ಅರ್ಪಣೆ ಮಾಡ್ಕೊಂಡಿದ್ವಿ. ಸಂವಿಧಾನದಲ್ಲಿ ಎಲ್ಲಾನು ಇದೆ. ಸಂವಿಧಾನದ ಪೀಠಿಕೆನ ನಾವು ಓದ್ಕೊಂಡ್ಬಿಟ್ರೆ ಆ ಪೀಠಿಕೆಯಲ್ಲಿ ಇಡೀ ಸಂವಿಧಾನದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನ ಸಹ ತುಂಬಾ ಚೆನ್ನಾಗಿ ಅದನ್ನ ಕವರ್ ಮಾಡಿದ್ದಾರೆ. ಎಲ್ರಿಗೂ ನನ್ನ ಕಡೆಯಿಂದ ಮನವಿ ಏನಂತ ಹೇಳಿದ್ರೆ, ಭಾರತ ಸಂವಿಧಾನದ ಆಶಯ ಏನಾಗಿದೆ, ಅಂಬೇಡ್ಕರ್ ಅವರ ಆಶಯ ಏನಿದೆ, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ತತ್ವಗಳ ಸಿದ್ಧಾಂತಗಳನ್ನ ನಾವೆಲ್ಲ ರೂಢಿಸ್ಕೋಬೇಕಾಗಿದೆ. ಅದನ್ನ ಗೌರವಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಆ ಬಾಬಾ ಸಾಹೇಬ್ ಹುಟ್ಟಲಿಕ್ಕ ನಾವು ಇಲ್ಲಿ ಬಂದು ಸಂವಿಧಾನ ಓದಿತ್ತು. ಬಾಬಾ ಸಾಹೇಬ್ ಹುಟ್ಟಲಿಕ್ಕ ನಾವ್ ಎಲ್ಲಿತ್ತು, ನಾವ್ ಎಲ್ಲಿತ್ತು ನಮ್ಗೆ ಯಾರಿಗೂ ಗೊತ್ತಾಕಿದಿಲ್ಲ. ಏನೋ ಒಂದು ಎಲ್ಲಾ ಜಾತಿಯನ್ನು ಅನುಭವಿಸ್ತಾ ನಾಯಕ ಅವ. ಈಗ ನಮ್ ದಲಿತರ ಘಟ ಸಂಬಂಧ ಅಲ್ಲ, ನಾವು ಹೊಚ್ಚಬೇಕು ನಾವು ಜಯಂತಿ ಮಾಡಿ ನಾವು ಮನೆ ಹೋಗ್ತೀವಿ ಅಲ್ಲ. ಈ ಸಂವಿಧಾನದಾಗ ಎಲ್ಲಾ ಕೊಡು ಬಡಗಿಸ್ಬೇಕ ನ್ಯಾಯ ಪಟ್ಟಂತ ನಾಯಕ ಅವ. ಇವತ್ತು ಆ ಜಾತಿ ಈ ಜಾತಿಗೆ ಯಾರು ಬದುಕಬೇಕು ಅನ್ನೋದೊಂದು ಜಗತ್ತಿಗೆ ಇಲ್ಲದೊಂದು ದೊಡ್ಡ ಸಂವಿಧಾನ ಕೊಟ್ಟಾನ ಬಾಬಾ ಸಾಹೇಬ್. ಇವತ್ತು ಅಮೆರಿಕದವ್ರು ಯಾವ ಜಯಂತಿನ ಮಾಡಿದ್ರು ಬಾಬಾ ಸಾಹೇಬ್ ಜಯಂತಿ ಮಾಡ್ತಾರ ಅವ್ರು ಅಮೆರಿಕ ಅಂದ್ರೆ ಜಗತ್ತಿಗೆ ದೊಡ್ಡ ದೇಶ. ಆ ದೇಶದಾಗ ಬಾಬಾ ಸಾಹೇಬ್ ಜಯಂತಿ ಅವರ ದೇಶ ಮಾಡ್ತಾರಂದ್ರೆ ಅವನ ಸಿದ್ಧಾಂತ ಅವನ ತತ್ವ ನೆನಪಿ ಇರ್ಬೇಕಂತ ಹೇಳಿ ಮತ್ತೆ ಇವತ್ತು ಬಾಬಾ ಸಾಹೇಬ್ ಜಯಂತಿಗೆ ಹೆಣ್ಮಕ್ಳಿಗೆ ಒಂದು ವೋಟಿಂಗ್ ಪವರ್ ಹೆಂಗ್ ಕೊಟ್ಟ ಅಂದ್ರೆ ಎಲ್ಲರಿಗೂ ಒಂದ ಟಾಟಾ ಬಿರ್ಲಾ ವೋಟಿಂಗ್ ಪವರ್ ಅಟ್ಟ ನಮ್ದು ಒಂದು ವೋಟಿಂಗ್ ಪವರ್ ಕೊಟ್ಟದ ಒಂದ ಮಾಡಿದಂತ ದೊಡ್ಡ ನಾಯಕ. ಅವನ್ ಯಾವತ್ತೂ ಸ್ಮರಿಸೋಣ ಅಂತ ಹೇಳಿ